ಚಿತ್ರದುರ್ಗದಲ್ಲಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ಸಂಸದ ಗೋವಿಂದ ಕಾರಜೋಳ ವಾಗ್ದಾಳಿ ನಡೆಸಿದ್ದಾರೆ. ಇನ್ನು ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ಸಂಸದ ಗೋವಿಂದ ಕಾರಜೋಳ ಅವರು ಮಾತನಾಡಿದ್ದು, ಪ್ರಧಾನಿ ನರೇಂದ್ರ ಮೋದಿಯವರು 3 ದಿನಗಳ ಕಾಲ ಲೋಕಸಭಾ ಅಧಿವೇಶನ ಕರೆದಿದ್ದು ವಿಶೇಷ ಅಧಿವೇಶನವಾಗಿತ್ತು. ಮಹಿಳೆಯರ ಮೇಲಿನ ವಿಶೇಷ ಮೀಸಲಾತಿ ಸೌಲಭ್ಯವನ್ನು ತಕ್ಷಣದಿಂದ ಜಾರಿಗೆ ಬರಲು ದೇಶದಲ್ಲಿ ಕಾನೂನು ರೂಪಿಸಲು ಕರೆದಿದ್ದರು. 2029ರ ನಂತರ ಎಂಬ ಭಾವನೆ ಇದ್ದು ಅದನ್ನು ತಿದ್ದುಪಡಿ ಮಾಡಿ ತರಲು ಹೊರಟಿದ್ದು ಕಾಂಗ್ರೆಸ್ ಪಕ್ಷ ಒಗ್ಗಟ್ಟಾಗಿ ಬಿಲ್ಲನ್ನು ಪಾಸ್ ಮಾಡಲು ಬಿಡಲಿಲ್ಲ. ಲೋಕಸಭೆಯಲ್ಲಿ ಸೋಲಾಗಿದ್ದು ಮಹಿಳೆಯರ ವಿಷಯದಲ್ಲಿ ಇದು ಮೊದಲ ಸೋಲಲ್ಲ. ಬಸವಣ್ಣನವರು ಸುಂದರ ಸಮಾಜ ನಿರ್ಮಾಣಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಅಂದು ಕೂಡ ಪಟ್ಟಭದ್ರ ಹಿತಾಸಕ್ತಿಗಳು ಅಡ್ಡಿಪಡಿಸಿ ಆಗದ ಹಾಗೆ ನೋಡಿಕೊಂಡಿದ್ದು ಪುರುಷ ಪ್ರಧಾನ ದೇಶದಲ್ಲಿ ಇದೊಂದು ಕಹಿ ಘಟನೆಯಾಗಿದೆ. ನರೇಂದ್ರ ಮೋದಿಯವರ ಆಸೆಯಂತೆ ಕೂಡಲೇ ತಿದ್ದುಪಡಿ ತಂದು ಸ್ಥಾನಗಳನ್ನು ಹೆಚ್ಚು ಮಾಡಿ 543ರಿಂದ 815 ಮತ್ತು ಕೇಂದ್ರಾಡಳಿತ 35 ಸ್ಥಾನ ಸೇರಿ 850 ಸ್ಥಾನಗಳನ್ನು ಮಾಡುವ ಗುರಿ ಹೊಂದಿದ್ದು ಕಾಂಗ್ರೆಸ್ ಅಡ್ಡಿಪಡಿಸಿದೆ. ಕಾಂಗ್ರೆಸ್ನವರು ಕುಂಟು ನೆಪದಿಂದ 2023ರ ಮಹಿಳಾ ಮೀಸಲಾತಿ ಬಿಲ್ ಪಾಸಾಗಿದ್ದು ಅದರ ಪ್ರಕಾರ ಸೀಟ್ಗಳನ್ನು ಹೆಚ್ಚು ಮಾಡಬಾರದು ಎಂಬ ಕುಂಟು ನೆಪ ಹೇರಿದ್ದಾರೆ. ಲೋಕಸಭಾ ಕ್ಷೇತ್ರದಲ್ಲಿ 50 ಲಕ್ಷಕ್ಕೂ ಅಧಿಕ ಮತದಾರರು ಇದ್ದು ನಮ್ಮ ರಾಜ್ಯದಲ್ಲೇ 49 ಲಕ್ಷ ಮತದಾರರು ಇದ್ದಾರೆ. ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಅರ್ಥಹೀನ ರೀತಿಯಲ್ಲಿ ನಡೆದುಕೊಳ್ಳುತ್ತಿದ್ದಾರೆ. ಇನ್ನು 50 ಲಕ್ಷ ಜನಸಂಖ್ಯೆ ಇರುವ ಲೋಕಸಭಾ ಸದಸ್ಯರು ಯಾವ ರೀತಿ ಸ್ಪಂದಿಸಲು ಸಾಧ್ಯವೋ ಅದೇ ರೀತಿ 10 ಲಕ್ಷ ಜನಸಂಖ್ಯೆ ಇದ್ದರೆ ಯಾವ ರೀತಿ ಸ್ಪಂದಿಸುತ್ತಾರೋ ಅದೇ ರೀತಿ ಅರ್ಥ ಮಾಡಿಕೊಳ್ಳಬೇಕು. ಆದರೆ ಕುಂಟು ನೆಪ ಹೇಳಿ ಬಿಲ್ಲನ್ನು ಸೋಲಿಸಿದ್ದಾರೆ. ಸೋಲಿಸುವುದು ನಮ್ಮ ಭಾಷೆಯಲ್ಲಿ ಕಾಂಗ್ರೆಸ್ ವಿರೋಧಿ ನೀತಿಯನ್ನು ಕಾಂಗ್ರೆಸ್ ಯಾವತ್ತೂ ತೋರಿಸುತ್ತಾ ಬಂದಿದೆ. ಕಾಂಗ್ರೆಸ್ ವಂಶ ಪಾರಂಪರಿಕ ಆಡಳಿತ ನೀತಿ ದೇಶದ ವ್ಯವಸ್ಥೆ ಕಾಂಗ್ರೆಸ್ಗೆ ಗೊತ್ತಿಲ್ಲ ಎಂದು ಗೋವಿಂದ ಕಾರಜೋಳ ವಾಗ್ದಾಳಿ ನಡೆಸಿದ್ದಾರೆ. ಇನ್ನು ಪ್ರತಿ 50 ಕಿಲೋಮೀಟರ್ಗೆ ವ್ಯವಸ್ಥೆ ಭಾಷೆಯ ಮೇಲಿನ ಹಿಡಿತ ಬದಲಾಗುತ್ತದೆ. ಇದೆಲ್ಲದನ್ನು ತಿಳಿಯದೆ ವಿರೋಧ ಮಾಡಿದ್ದು ಒಕ್ಕೂಟದ ವ್ಯವಸ್ಥೆಗೆ ದ್ರೋಹ ಮಾಡಿದಂತೆ ಎಂದು ಗೋವಿಂದ ಕಾರಜೋಳ ಕಾಂಗ್ರೆಸ್ನ ವಿರುದ್ಧ ಹರಿಹಾಯ್ದಿದ್ದಾರೆ. ಆಸೆ ಇತ್ತು, ನಾವು ಕೂಡಲೇ ತಿದ್ದುಪಡಿ ತಂದು ಮತ್ತು ತಿದ್ದುಪಡಿ ಅಷ್ಟೇ ಅಲ್ಲದೆ ಸೀಟ್ಗಳನ್ನು ಹೆಚ್ಚು ಮಾಡಬೇಕು. 543 ಇದ್ದದ್ದು 815 ಪ್ಲಸ್ ಕೇಂದ್ರಾಡಳಿತ ಪ್ರದೇಶದ 35 ಸೇರಿ 850 ಮಾಡಬೇಕು ಅಂತೇಳಿ ಬಿಲ್ಲನ್ನು ತಂದಿರ್ತಕ್ಕಂಥದ್ದು. ಕಾಂಗ್ರೆಸ್ನವ್ರ ಕುಂಟ ನೆಪ ಏನು, 2023ರಲ್ಲೇನು ಮಹಿಳಾ ಮೀಸಲಾತಿ ಬಿಲ್ ಪಾಸಾಗಿದೆ ಅದರಂತೆ ಮಾಡಿ ಸೀಟ್ ಹೆಚ್ಚು ಮಾಡೋದು ಬೇಡ ಅಂತಕ್ಕಂಥ ಕುಂಟ ನೆಪ. ಯಾತಕ್ಕಾಗಿ ಸೀಟ್ಗಳನ್ನ ಹೆಚ್ಚು ಮಾಡುವಂಥ ಪ್ರಸಂಗ ಬಂದಿತ್ತಂದ್ರೆ ಒಂದೊಂದು ಲೋಕಸಭಾ ಕ್ಷೇತ್ರದಲ್ಲಿ 55 ಲಕ್ಷದವರೆಗೂ ಮತದಾರರಿದ್ದಾರೆ. ಇಲ್ಲಿ ನಮ್ಮ ರಾಜ್ಯದಲ್ಲಿ 49 ಲಕ್ಷ ಮತದಾರರಿದ್ದಾರೆ. ನಮ್ಮ ಚಿತ್ರದುರ್ಗದಂತಲ್ಲಿ 18 ಲಕ್ಷ ಮತದಾರರಿದ್ದಾರೆ. ಇನ್ನೂ ಕೆಲವು ಕಡೆ 15 ಲಕ್ಷ ಮತದಾರರಿದ್ದಾರೆ. ಆ ಕಾರಣಕ್ಕಾಗಿ ಇವತ್ತು ಡಿಲಿಮಿಟೇಷನ್ ಮಾಡಿ ಇವತ್ತು ರಾಹುಲ್ ಗಾಂಧಿ ಅವ್ರ ನೇತೃತ್ವದಲ್ಲಿ ಕಾಂಗ್ರೆಸ್ನವ್ರೇನು ಓಡಾಡ್ತಾ ಇದ್ದಾರೆ ಇದು ಅರ್ಥಹೀನವಾದಂಥದ್ದು. ರಾಹುಲ್ ಗಾಂಧಿ ಅವರಿಗೆ ನನ್ನ ಪ್ರಶ್ನೆ ಇಷ್ಟೇ, 50 ಲಕ್ಷದ ಜನಸಂಖ್ಯೆ ಇರ್ತಕ್ಕಂಥ ಲೋಕಸಭಾ ಸದಸ್ಯ ಯಾವ ರೀತಿ ಜನರಿಗೆ ಸ್ಪಂದಿಸ್ಲಿಕ್ಕೆ ಸಾಧ್ಯದ, 10 ಲಕ್ಷದಿದ್ದರೆ ಯಾವ ರೀತಿ ಸ್ಪಂದಿಸ್ಲಿಕ್ಕೆ ಸಾಧ್ಯದ ಅಂತ ಅರ್ಥ ಮಾಡ್ಕೊಳ್ಳೋದು. ಅದಕ್ಕೆ ಕುಂಟ ನೆಪ ಒಡ್ಡಿ ಬಿಲ್ಲನ್ನು ಸೋಲಿಸೋದು ನನ್ನ ಭಾಷೆ ಒಳಗೆ ಹೇಳ್ಬೇಕಂದ್ರೆ ಈ ಮಹಿಳಾ ವಿರೋಧಿ ನೀತಿ ಕಾಂಗ್ರೆಸ್ಸಿಂದ ಯಾವತ್ತೂ ಅಡ್ಡಿಪಟ್ಟಿಲ್ಲ. ಈ ದೇಶದ ವ್ಯವಸ್ಥೆನೇ ಗೊತ್ತಿಲ್ಲ ಅವರು. ಈ ದೇಶದಲ್ಲಿ 50 ಕಿಲೋಮೀಟ್ರಿಗೊಮ್ಮೆ ವ್ಯವಸ್ಥೆ ಚೇಂಜ್ ಆಗ್ತದೆ, ಭಾಷೆ ಮೇಲಿನ ಹಿಡಿತ ಚೇಂಜ್ ಆಗ್ತದೆ, ಅದು ಯಾವುದೂ ಗೊತ್ತಿಲ್ಲ. ಅದಕ್ಕಾಗಿ ಯಾವುದೇ ಪರಿಜ್ಞಾನ ಇಲ್ಲದೇ ವಿರೋಧ ಮಾಡಿರ್ತಕ್ಕಂಥದ್ದು ಒಕ್ಕೂಟದ ವ್ಯವಸ್ಥೆಗೆ ಒಂದು ದ್ರೋಹ ಮಾಡಿದಂಗೆ ಆಗ್ತದೆ. ಸಿದ್ದರಾಮಯ್ಯ